ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನಾನು ನನ್ನ ಕಿಚನಲ್ಲಿ ಹಸಿ ಅಲಸಂದೆ ಕಾಳಿಂದ ಮಸೊಪ್ಪು ತೋರಿಸ್ತಾ ಇದ್ದೀನಿ. ನೋಡಿ, ಅಲಸಂದೆ ಕಾಳು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಇಡೀ ಬೇಳೆನೂ ತೊಳೆದು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಬರೀ ಕಾಳು ಹಾಕಿದ್ರೆ ಮಾತ್ರ ಚೆನ್ನಾಗಿರೋದಿಲ್ಲ, ಬೇಳೆನೂ ಸೇರಿಸಿ ಹಾಕಬೇಕು. ಇವಾಗ ನಾನು 2 ಥರ ಸೊಪ್ಪು ತಗೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್. ನೀವು ಮೆಂತ್ಯ ಸೊಪ್ಪು ಸ್ವಲ್ಪ, ಚಕೋತ ಸೊಪ್ಪು ಸ್ವಲ್ಪ, ಕೀರೆ ಸೊಪ್ಪು, ಯಾವ ಸೊಪ್ಪು ಸಿಗುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಸೊಪ್ಪನ್ನ ಮೇಲೆ ತುಂಬಿಟ್ಟು ಇವಾಗ ಒಂದು 3 ಗ್ರೀನ್ ಚಿಲ್ಲೀಸ್, 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಇಷ್ಟು ಸೇರಿಸ್ಬಿಟ್ಟು ಒಂದು ಅರ್ಧ ಸ್ಪೂನು ಸಾರಿಗೆ ಯೂಸ್ ಮಾಡ್ತಿರಲ್ವ ಸಾಂಬಾರ್ ಪೌಡರ್, ಅದನ್ನ ಹಾಕ್ಬಿಟ್ಟು 1 ಸ್ಪೂನ್ ಆಯಿಲ್ನ ಅದ್ರ ಮೇಲೆ ಬಿಟ್ಬಿಡ್ಬೇಕು. ಬಿಟ್ಟ ನಂತರ ನೀವು ಸೊಪ್ಪು ಇರುತ್ತಲ್ವ, ಸೊಪ್ಪನ್ನೆಲ್ಲ ಅದ್ರ ಮೇಲೆ ಹಾಕಿ ಕವರ್ ಮಾಡಿಬಿಡಿ. ಅರೋಮ ಹಂಗೆ ಒಳಗಡೆ ಬೆಂದಾಗ ಲಾಕ್ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನ 1 ವಿಷಲ್ ಬಂದ್ರೆ ಸಾಕು, ನಿಮ್ಗೆ ಕಾಳು ಬೇಳೆ ಎಲ್ಲ ಬೆಂದಿರುತ್ತೆ. ಇವಾಗ ನೋಡಿ, ತುಂಬಾ ಬಿಸಿ ಆಗಿರೋದ್ರಿಂದ ಇದನ್ನ ಸೆಪರೇಟ್ ಆಗಿ ತಗೋಬೇಕು. ನಾವು ಮೇಲ್ಗಡೆ ಮಾತ್ರ ಇರೋದನ್ನೆಲ್ಲ ಚಿಲ್ಲೀಸು, ಟೊಮೆಟೊ, ಜೀರಿಗೆ, ಈರುಳ್ಳಿ ಎಲ್ಲ ಇರ್ತಲ್ವಾ, ಅದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಬೇಳೆ ಬಂದ್ರೂ ಪರವಾಗಿಲ್ಲ ತಗೊಳ್ಳಿ. ಇನ್ ಮಿಕ್ಕಿದ್ದು ಹಾಗೆ ಇರ್ಲಿ. ರುಬ್ಬಿದ ನಂತರ ಅದನ್ನ ಕುಕ್ಕರ್ ಒಳಗಡೆ ಸೇರಿಸ್ಬಿಡೋಣ. ಸ್ವಲ್ಪನೇ ಸ್ವಲ್ಪ ಬೇಳೆ ತಗೊಳ್ಳಿ. ಇವಾಗ ನೋಡಿ, ಇದನ್ನೆಲ್ಲ ಆರೋಗ್ ಬಿಡ್ಬೇಕು ನಾವು, ಬಿಸಿನಲ್ಲಿ ಮಿಕ್ಸಿನಲ್ಲಿ ರುಬ್ಬಕ್ ಆಗೋದಿಲ್ಲ. ಇದನ್ನ ಆರಕ್ ಬಿಟ್ಬಿಟ್ಟು ಇವಾಗ ನೋಡಿ, ಕಾಳು ಬೇಳೆ ಈ ತರ ಒಂದೇ ವಿಷಲ್ಗೆ ಇಷ್ಟು ಬೇಯುತ್ತೆ. ಒಂದು ಜಾರಿಗೆ ಒಂದು ಅರ್ಧ ಬಟ್ಲು ತೆಂಗಿನ ತುರಿ ಮತ್ತೆ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡು ಮಿಕ್ಸಿನಲ್ಲಿ ಓಡಿಸ್ಕೊಳ್ಳೋಣ. ಓಡಿಸ್ಕೊಂಡ ನಂತರ ಆರಿರುತ್ತಲ್ವಾ ಸೊಪ್ಪು, ಬೇಳೆ, ಟೊಮೆಟೊ, ಈರುಳ್ಳಿ ಅದನ್ನೆಲ್ಲ ಹಾಕ್ಬಿಟ್ಟು ಗ್ರೀನ್ ಚಿಲ್ಲೀಸ್ ಇದನ್ನೆಲ್ಲ ಹಾಕಿ ಒಂದು 10 ಸೆಕೆಂಡ್ಸ್ ಓಡಿಸ್ಕೊಂಡ್ರೆ, ತುಂಬಾ ನೈಸ್ ಮಾಡಬೇಡಿ. ಓಡಿಸ್ಕೊಂಡು ಈ ತರ ಕುಕ್ಕರಲ್ಲಿ ಸೇರಿಸ್ಕೊಂಡ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಸಾಲ್ಟ್ ಹಾಕೊಳ್ಳೋಣ ಅಷ್ಟೇ. ಇದು ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ನೀವು 2-3 ನಿಮಿಷ ಅದನ್ನ ಬಾಯ್ಲ್ ಮಾಡಿದ್ರೆ ಸಾಕು, ನಮ್ಮ ಸೊಪ್ಪು ರೆಡಿ ಆಗಿಬಿಡುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡ್ಬೇಕು. ನೋಡಿ, 1-2-3 ಸ್ಪೂನ್ ಆಯಿಲ್ ಹಾಕೊಂತ ಇದ್ದೀನಿ. ನಾನು ಪೂರಿ ಅದು ಇದು ಮಾಡಿರ್ತೀವಲ್ಲ, ಆಯಿಲ್ನೇ ಇದಕ್ಕೆಲ್ಲ ಯೂಸ್ ಮಾಡೋದು. ದೋಸೆ, ಚಪಾತಿ ಇದಕ್ಕೆಲ್ಲ ಯೂಸ್ ಮಾಡ್ತೀನಿ, ಡೀಪ್ ಫ್ರೈ ಮಾಡಲ್ಲ. ಸ್ವಲ್ಪ ಆನಿಯನ್ ಜಜ್ಜಿ ಹಾಕೊಂಡ್ರೆ ಟೇಸ್ಟ್. ಸೇರಿಸ್ಕೊಂಡು ಮತ್ತೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು ಸೇರಿಸ್ಕೊಂಡು ಇವಾಗ ಒಗ್ಗರಣೆ ಆದ್ಮೇಲೆ ಇದರಲ್ಲಿ ಸ್ವಲ್ಪ ಸಾರನ್ನ ಸೌಟಿಂದ ತೆಗೆದು ಹಾಕೋಬೇಕು. ತೆಗೆದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಕುಕ್ಕರ್ಗೆ ಸೇರಿಸ್ಬಿಡೋಣ. ಕುಕ್ಕರ್ಗೆ ಸೇರಿಸ್ಬಿಟ್ರೆ ನಮಗೆ ಮಸೊಪ್ಪು ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತಪ್ಪ. ಅವರೆಕಾಳಿಂದು ಆಲ್ರೆಡಿ ತೋರಿಸಿದ್ದೀನಿ, ಇದು ಅಲಸಂದೆ ಕಾಳ್ದು. ಇವಾಗ ನೋಡಿ, ಎಷ್ಟು ಟೇಸ್ಟಿ ಆಗಿರೋ ಮಸೊಪ್ಪು ಬಿಸಿ ಬಿಸಿ ಆಗಿದೆ. ಇದಕ್ಕೆ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ, ಒಂದು ಹಪ್ಪಳ ಇಟ್ಕೊಂಡು ಇಲ್ಲ ಸಂಡಿಗೆ ಇಟ್ಕೊಂಡು ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿಪ್ಪ, ಸೀಸನ್ ಇದಿವಾಗ. ಹೇಗ್ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.